ಹಾಯ್, ವಿಡಿಯೋ ನೋಡ್ತಾರೆ ನಮಸ್ಕಾರ. ವಿಡಿಯೋ ಮಾಡ್ತಾರೆ ಕಾರಣ ಏನಪ್ಪ ಅಂದರೆ, ನಕ್ನಳ್ಳಿ ಗ್ರಾಮದಲ್ಲಿ ಒಂದು ಅದ್ಭುತವಾದ ಗಣೇಶನ ಕೂರಿಸಿದ್ದಾರೆ ಅಂತ ಮಾಹಿತಿ ಕಂಡು ಬಂದಿತ್ತು. ನಾನು ಕೂಡ ಅದ್ಭುತವಾದ ಗಣೇಶನ ನೋಡಬೇಕು ಅಂತ ಬಂದೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಅದೇ ರೀತಿ ನಾನು ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮ್ಮ ಗಣಪನ ಲುಕ್ಕು ಈ ಥರ ಇತ್ತು. ಒಂಥರ ಅದ್ಭುತನೇ ಅಂತ ಹೇಳ್ಬೋದು. ಈ ರೊಟೇಟಿಂಗ್ ನೋಡ್ತಾ ಇದ್ದರೆ ಈ ಸುತ್ತಮುತ್ತ ಗ್ರಾಮದಲ್ಲೂ ಎಲ್ಲೂ ಮಾಡಿಲ್ಲ. ಅದೇ ರೀತಿ 5 ಲಿಂಗಗಳನ್ನು ನೇಮಕ ಮಾಡಿ 5 ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾವ ಥರಪ್ಪ ಅಂದರೆ, ಮೊದಲನೇದು ಬಂದು ಆರ್ಕೇಶ್ವರ, ಅದೇ ರೀತಿ ನೆಕ್ಸ್ಟ್ ಬಂದು ಮಲ್ಲಿಕಾರ್ಜುನ, ಅದೇ ರೀತಿ ನೆಕ್ಸ್ಟ್ ಬಂದು ವೈದ್ಯನಾಥೇಶ್ವರ, ಅದೇ ರೀತಿ ಮತ್ತೊಂದು ಲಿಂಗ ಬಂದು ಪಾತಾಳೇಶ್ವರ. ಲಿಂಗ ಮಾತ್ರ ಅದ್ಭುತನೇ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಗಣಪ ಕೂಡ ಈ ಥರ ರೊಟೇಟ್ ಆಗ್ತಾ ಇದ್ದ. ನಾನು ಕೂಡ ಅದೇ ರೀತಿ ಅವರ ಜೊತೆ ಮಾತುಕತೆಯನ್ನು ಮಾತನಾಡ್ತಾ ಇದ್ದೆ. ಇದು ಬಂದ್ಬಿಟ್ಟು ಮಕ್ಕಳಿಗೆ ಒಂಥರ ಆಟದ ಸ್ಥಳನೇ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಮುದ್ದು ಗೌರಮ್ಮ ಬಂದು ಈ ಥರ ಲುಕ್ನಲ್ಲಿ ಕಾಣ್ತಾ ಇದ್ಲು. ಇದಕ್ಕೆಲ್ಲ ಬಂದು ಮೇನ್ ಇಂಜಿನಿಯರ್ ಇವರೇ. ಇವ್ರ ಹತ್ರ ಡೆಕೋರೇಷನ್ ಎಲ್ಲ ಹೇಗ್ ಮಾಡಿದ್ರಿ? ಎಲ್ಲ ಓನ ನಮ್ದು ನಕ್ಕನಹಳ್ಳಿ. ಹೌದು, ನಾವು ನಕ್ಕನಹಳ್ಳಿ ಬುದ್ಧಿಪ್ರಿಯ ಗೆಳೆಯರ ಬಳಗ ಅಂತ ಒಂದು ಬಳಗ ಇದೆ. ಆ ಬಳಗದಿಂದ ಎಲ್ಲಾ ಮಕ್ಕಳು ದೊಡ್ಡವರು ಎಲ್ಲಾರು ಸೇರಿ 1 ವಾರ ತುಂಬಾ ಕಷ್ಟಪಟ್ಟು ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು. ಆದ್ರೆ ನಮ್ಮ ಯೂತ್ ಇಂದ ಒಂದು ಇದು ಬಂತು, ಏನಂದ್ರೆ ಏನಾದ್ರೂ ಒಂದು ಹೊಸದಾಗಿ ಮಾಡ್ಬೇಕು ಅಂತ. ಅವರೆಲ್ಲ ಒಪ್ಪಿಗೆ ಮೇರೆಗೆ ಮೇಲೆ ನಾವು ಗಣೇಶನ ತಿರ್ಗೋ ತರ ಇದ್ ಮಾಡಿದ್ವಿ. ಇದಕ್ಕೂ ಒಂದು 3 ದಿನ ಕಷ್ಟಪಟ್ಟು ನಾವು ಊರಿಗೆಲ್ಲ ಸೇರಿ ಮಾಡಿ ಓನ್ ಆಗಿ ಮಾಡಿರೋದು. ಇದು ಬೇರೆ ಏನು ಎಲ್ಲೂ ತಂದಿಲ್ಲ ನಾವು. ಇದನ್ನೇನಪ್ಪ ಅಂದ್ರೆ ನಕ್ಕನಹಳ್ಳಿ ಇದು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡಿದ್ದೀವಿ. ಓಕೆ, ಎಲ್ಲ ಓನಾಗ ಮಾಡಿಲ್ಲ. ಇದೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇಲ್ಲ, ನಿಮ್ಮ ಓನ್ ಕ್ರಿಯೇಟಿವ್ ಇಲ್ಲ. ನಾವು ಇದು ಫ್ಯಾಬ್ರಿಕೇಶನ್ ವರ್ಕರ್ ನಾವು. ಆದ್ರೆ ನಮ್ಮ ಒಂದು ಮೈಂಡ್ ಮತ್ತೆ ನಮ್ಮ ಇದ್ರ ಕಡೆಯಿಂದ ನಾವು ನಮ್ಮ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಒಂದು ಇದು ಮಾಡಿ ಹುಡುಗರು ಸ್ಟೂಡೆಂಟ್ ಇಂದಾನು ನಾವು ಚರ್ಚೆ ಮಾಡಿ ಓನ್ ಕ್ರಿಯೇಟಿವ್ ಮಾಡಿರೋದು ಇದು. ಎಲ್ಲ ಇಲ್ಲ, ನಾವು ಪ್ರತಿ ವರ್ಷ ನಾವ್ ಯಾವ್ದು ಸಂಘದಿಂದ ಏನು ಚೀಟಿ ಏನು ನಡೆಸಲ್ಲ. ಎಲ್ಲಾ ಮಕ್ಕಳು ಅವ್ರ ಖುಷಿ ಎಷ್ಟು ಬೇಕಾದ್ರೆ ಅವ್ರು ಕೊಟ್ಟು ಇದು ಮಾಡ್ತಾರೆ. ಒಂದು ಕೈಲಾದ ಸಹಾಯ ಮಾಡಿಸಿ ಇದ್ ಮಾಡ್ತಾರೆ. ಮತ್ತೆ ಏನಂದ್ರೆ ಈ ಪ್ರತಿ ಒಂದು ಮಗುವಿಂದ ದೊಡ್ಡ ಮಗು ತನಕ ದೊಡ್ಡವ್ರ ತನಕ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹಬ್ಬ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ವಿಸರ್ಜನೆ ಯಾವಾಗ? ಇದು ಇನ್ನು ನಾವು ಇದು ಮಾಡಿಲ್ಲ. ಅದು ಯಾವಾಗ ಮಕ್ಕಳೆಲ್ಲ ಸೇರಿ ದೊಡ್ಡವ್ರನ್ನ ಸೇರಿ ಒಂದು ಮಾತಾಡ್ತಾರಲ್ಲ, ಆವತ್ತು ನಾವು ಡಿಸಿಷನ್ ತಗೊಂತೀವಿ. ಆದ್ರೆ ಅವತ್ತು ನಾವು ದಿನ ಮಾತ್ರ ತುಂಬಾ ಗ್ರ್ಯಾಂಡ್ ಆಗೇ ಮಾಡ್ತೀವಿ ನಾವು. ಅವತ್ತು ಏನೇ ತಂದ್ರು ಓನಾಗೆ ತರ್ತಿರಲ್ಲ. ಏನೇ ಇಲ್ಲ. ನಮ್ಮ ನಕ್ಕನಹಳ್ಳಿ ಜನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಪರಮ ಭಕ್ತರಾಗಿರ್ತಾರೆ. ಆ ಕಾರಣದಿಂದಾಗಿ ಪ್ರತಿದಿನ ದಾಸೋಹ ಇರ್ತದೆ ಮತ್ತು ಪ್ರತಿದಿನ ಅವರವರ ಇಷ್ಟ ಅನ್ಕೊಂಡಿ ತಿಂಡಿ ಮಾಡಿಸ್ತಾರೆ. ಆದ್ರೆ ದೇವರು ಇಲ್ಲಿ ಯಾವುದೇ ಜನಕ್ಕೆ ಏನು ಕೊರತೆ ಕೊಟ್ಟಿಲ್ಲ. ಊಟ ಮಾತ್ರ ದಾಸೋಹ ಮಾತ್ರ ಚೆನ್ನಾಗಿ ನಡೀತೈತೆ ಇಲ್ಲಿ. ಅದೇ ರೀತಿ ನಮ್ಮ ಗುರುಗಳು ಕೂಡ ಒಂದೆರಡು ಒಳ್ಳೆ ವ್ಯವಸ್ಥೆ ಆಗಿ ಇದನ್ನೆಲ್ಲ ಕುದುರ್ಸೋ ಒಳಗೆ ಸಾಕಾಗಿ ಮಹಾಗಣಪತಿ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಬಿಟ್ಟು ಅಷ್ಟೇ ನನ್ ಬೇಕಾಗಿರೋದು. ಪಾಪ ಒಳ್ಳೆ ಚಾಲು ಆಗ್ಬಿಡ್ಲಪ್ಪಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜಗತ್ತಾಗ ಮಹಾಗಣಪತಿನೇ ಇರೋದು. ಗಣಪತಿ ಪೂಜೆ ಆದ್ರೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಶುಭ ಆಗೋದು ಗಣಪತಿ ಮೂಲನೇ ಕಾರಣ. ಗಣೇಶ ಇದ್ರೇನೆ ಮೂಲ. ಫಸ್ಟ್ ಗಣಪತಿ ಪೂಜೆ ಅಷ್ಟೇ ಸಾಕ್ಷಿವ. ನಾವು ಪಾರ್ವತಿ ದೇವಿ ಆಶೀರ್ವಾದದಿಂದ ಇವ್ರ ಕುಟುಂಬಗಳು ಮಾಡಿದವರು ಶಕ್ತಿ ಎಲ್ರಿಗೂ ಒಂದಾಗಿ ಊರು ಒಂದಾಗಿರ್ಬೇಕು. ಅದು ಮೇನ್ ಕೆಲಸನೇ. ಅವರೆಲ್ಲ ಊರು ಒಂದಾಗಿಲ್ಲ. 10-15 ದಿವಸ ಇಟ್ಕೊಂಡೆಲ್ಲ ಪ್ರೋಗ್ರಾಮ್ ಜೋರಾಗಿ ಇಟ್ಕೊಂಡು ಊರಿನವರು ಸುತ್ತಮುತ್ತ ಗ್ರಾಮದವರೆಲ್ಲ ಬರ್ತಾರೆ, ನೋಡ್ತಾರೆ. ಎಲ್ರೂ ಆನಂದ ಪಟ್ಟು ಬಿಡ್ತಾರೆ. ಬೇಜಾನ್ ವೀರ್ಗಾರ್ಸಿ ಭದ್ರಕಾಳಿ ಹೇಳಿದ್ರೆ ಸಾಕು ಗಣೇಶನ ಹತ್ರ ಏನು ಆನಂದ. ಹುಡುಗರು ಕುಣಿತಾ ಹೋಗ್ತಾರೆ. ಶಿವ ಪಾರ್ವತಿ ದೇವಿ ಆಶೀರ್ವಾದ, ಮಹಾಗಣಪತಿ ಒಳ್ಳೇದಾಗ್ಲಿ, ಸದಾಶಿವನ್ ಕಾಪಾಡಪ್ಪ ಎಲ್ಲಾರ್ಗು. ಅದೇ ರೀತಿ ನಮ್ಮ ಶರಣು ಸ್ವಾಮಿಗಳು ಕೂಡ ಎಂಟ್ರಿ ಆದ ಸಂದರ್ಭ ಇದು. ಅದೇ ರೀತಿ ಅವರು ಕೂಡ ಗಣೇಶನ ಬಗ್ಗೆ ಒಂದೆರಡು ಮಾತನಾಡ್ತಾರೆ.
प्रसन्नवदनं जाये सर्वविघ्नोपशान्तये अगजानन पद्मार्धं गजानन महन्मितम् अनेकदन्तभक्तानाम् एकदन्तम् उपास्महे वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ओम महागणपतये नमो नमः। ಶ್ರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಕ್ಕನಹಳ್ಳಿ ಗ್ರಾಮದಲ್ಲಿ ಎಂದಿನಂತೆ ಪ್ರತಿ ವರ್ಷ ಸಹ ಈ ಬುದ್ಧಿಪ್ರಿಯ ವಿನಾಯಕನ ಬಳಗದ ವತಿಯಿಂದ ಒಂದು ವಿಶೇಷವಾದ ಇಲ್ಲಿ ಊರಿನಲ್ಲಿರ್ತಕ್ಕಂಥ ಎಲ್ಲ ಹುಡುಗರು ಸಹ ಎಲ್ಲರೂ ಪ್ರತಿಯೊಬ್ಬರು ಎಲ್ಲಿಂದ ಎಲ್ಲ ತಗೊಂಬಂದು ಎಲ್ಲ ಇವರೇ ಎಲ್ಲ ರೆಡಿ ಮಾಡಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಒಂದು ವಿಶೇಷವಾದ ವಿಜೃಂಭಣೆಯಿಂದ ಒಂದು ತಿಂಗಳಿನಿಂದ ಇವರೇ ಹುಡುಗರೇ ರೆಡಿ ಮಾಡಿ ಈ ಗಣಪತಿ ಪೂಜೆಯನ್ನು ಪ್ರತಿ ವರ್ಷದಿಂದ ಈ ಗಣಪತಿ ಪೂಜೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ। ಈ ಗಣಪತಿ ನಾವು ಪೂಜೆ ಮಾಡೋದ್ರಿಂದ ಸರ್ವರಿಗೂ ಇಲ್ಲಿ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸೈನಿಕರಿಗೂ ಎಲ್ಲರಿಗೂ ಆ ಗಣಪತಿ ಆಶೀರ್ವಾದದಿಂದ ಸರ್ವರಿಗೂ ಪ್ರತಿಯೊಂದರಲ್ಲೂ ವಿಜಯ ಅನ್ನೋದು ಪ್ರಾಪ್ತಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಗಣಪತಿ ಪೂಜೆ ಮಾಡೋದು। ಅದಕ್ಕೋಸ್ಕರ ಆ ವಿಘ್ನ ನಿವಾರಕ ಗಣಪತಿ ಪೂಜೆ ಮಾಡೋದ್ರಿಂದ ಬರ್ತಕ್ಕಂಥ ಕಷ್ಟಗಳು ಇದ್ರೆ ಎಲ್ಲ ನಿವಾರಣೆ ಆಗಲಿ, ನಾವು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಇದ್ರೆ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಊರಲ್ಲೂ ಸಹ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಊರಲ್ಲೂ ಈ ಗಣಪತಿ ಪೂಜೆಯನ್ನ ಮಾಡ್ತಾ ಇದ್ದೇವೆ। ಆದರೆ ಈ ನಕ್ಕನಹಳ್ಳಿಯಲ್ಲಿ ವಿಶೇಷವಾದ ಒಂದು ಪೂಜೆ ಅಂತ ಹೇಳಿದ್ರೆ ಈ ಊರಿನ ಗ್ರಾಮಸ್ಥರೆಲ್ಲ ಹುಡುಗರು, ಈ ಬುದ್ಧಿಪ್ರಿಯ ವಿನಾಯಕರ ಬಳಗದ ಹುಡುಗರು ಇವರೇ ಸಹ ತಮ್ಮ ಕೈಗಳಿಂದ ಅಲಂಕೃತವಾದ ಎಲ್ಲ ಈ ವಿಜೃಂಭಣೆಯಾದ ಈ ಗಣಪತಿ ಪೂಜೆಯನ್ನು ಪ್ರತಿ ವರ್ಷ ಸಹ ಮಾಡ್ಕೊಂಡು ಬರ್ತಾ ಇದ್ದೇವೆ। ಭಗವಂತನು ಸರ್ವರಿಗೂ ಈ ಭಾರತ ದೇಶ ಎಲ್ಲ ಪ್ರಜೆಗಳಿಗೂ ಸರ್ವರಿಗೂ ಆ ಭಗವಂತನು ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲವನ್ನೆಲ್ಲ ಕೊಟ್ಟು ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಗಣಪತಿ ಪೂಜೆಯನ್ನ ಪ್ರತಿ ವರ್ಷವೂ ಸಹ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ। ಕಷ್ಟ ನಷ್ಟಗಳು ಏನೇ ತೊಂದರೆಗಳಿದ್ರೂ ಎಲ್ಲ ಪರಿಹಾರ ಆಗಲಿ। ಜೈ ವಿಘ್ನ ವಿಘ್ನೇಶ್ವರಾಯ ನಮಃ। ಅದೇ ರೀತಿ ನಮ್ಮ ಬುದ್ಧಿಪ್ರಿಯ ಗೆಳೆಯರ ಬಳಗ ಸಂಘ ಬಂದು ಈ ಥರ ಇತ್ತು। ವಿಘ್ನೇಶ್ವರನಿಗೆ, ವಿನಾಶಕನಿಗೆ, ಮಹಾಗಣಪತಿಗೆ, ಗಣಪತಿಗೆ, ಮಹಾಗೌರಿ ಮಾತೆಗೆ ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತೆ ಪಾರ್ವತಿ ಪತೆ ಹರ ಹರ ನಮಃ ಪಾರ್ವತಿ ಪತೆ ಹರ ಹರ। ಬುದ್ಧಿಪ್ರಿಯ ಸ್ನೇಹಿತರ ಬಳಗಕ್ಕೆ ಅದೇ ರೀತಿ ನಮ್ಮ ಗುರುಗಳು ಕೂಡ ನನಗೆ ಆಶೀರ್ವಾದಿಸಿದರು। ಭಕ್ಷೇ ಮಾಕ್ಷತ್ರಿಯ ಛತ್ರಾಹ ಸ್ತ್ರೀರಂಗೈ ಷಷ್ಠಭಾಗಂ ಸಸ್ತನೋಭಿಃ ವಿಷೇಮದೇವ ಯತಂ ಯದಾಯೋ ದೀರ್ಘಮಾಯೋ ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತೋ। ಹಾಗೆ ನಾನು ಕೂಡ ಪಾದಕ್ಕೆ ಬಿದ್ದು ನಮಸ್ಕರಿಸಿದೆ। ಅದೇ ರೀತಿ ನಾನು ಕೂಡ ಹೊರಗಡೆ ಬಂದೆ। ನಮ್ಮ ಫ್ರೆಂಡ್ ಕೂಡ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದ। ನೀವು ಒಮ್ಮೆ ಭೇಟಿ ನೀಡಿ ನೋಡಿ ನಕ್ಕನಹಳ್ಳಿ ಗ್ರಾಮದಲ್ಲಿ। ಧನ್ಯವಾದಗಳು।